ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಮತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಶ್ರೀ ಮುಕುಂದ ಪ್ರಿಯಾಯೈ ನಮಃ. ಆತ್ಮೀಯರೇ, ಇಂದು 1ನೇ ತಾರೀಕು ಮೇ 1, 2026ನೇ ಇಸ್ವಿ, ಕಾರ್ಮಿಕರ ದಿನಾಚರಣೆಯ ದಿವಸ. ತುಂಬ ವಿಶೇಷವಾಗಿರ್ತಕ್ಕಂಥದ್ದಿದೆ ಇವತ್ತಿನ ದಿವಸ. ಹೀಗಿರುವಾಗ ಇವತ್ತಿನ ದಿವಸದ ಪಂಚಾಂಗ ಏನಿದೆ, ವಿಶೇಷತೆ ಏನಿದೆ, ಖಗೋಳದಲ್ಲಿಯ ಸ್ಥಿತಿಗತಿಗಳು ಏನಿದೆ, ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಮಾಧವ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯಾಗಿರತಕ್ಕಂತಹದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸದ ನಕ್ಷತ್ರ ಸ್ವಾತಿ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗ ಸಿದ್ಧಿನಾಮ ಯೋಗ ಇದೆ, ಭದ್ರಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಇವತ್ತಿನ ದಿವಸ ಕೂರ್ಮ ಜಯಂತಿ, ವ್ಯಾಸ ಪೂರ್ಣಿಮಾ, ಅರ್ಧನಾರೀಶ್ವರ ವ್ರತ. ಇದಲ್ಲದೆ ವಿಶೇಷವಾಗಿರ್ತಕ್ಕಂತಹದ್ದು ಬುದ್ಧ ಪೂರ್ಣಿಮಾ, ಅಗೆ ಹುಣ್ಣಿಮೆ, ಸತ್ಯನಾರಾಯಣ ಪೂಜೆ. ನೋಡಿ ಎಷ್ಟೆಲ್ಲ ವಿಶೇಷತೆ ಇದೆ ಹೇಳುವಂತಹದ್ದನ್ನು. ಈ ವಿಶೇಷತೆಯನ್ನು ತಿಳಿದುಕೊಂಡು ನೀವು ಆಚರಣೆಗೆ ತಂದುಕೊಳ್ಳುವಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಗುತ್ತೆ. ಇಂದಿನ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ವರ್ಷ ಪೂರ್ತಿ ಆಚರಣೆ ಮಾಡಿದಂತಹ ಫಲ ಏನಿದೆಯೋ ಆ ಫಲವು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ದಿವಸ ಲಕ್ಷ್ಮೀ ಸತ್ಯನಾರಾಯಣರ ಅನುಗ್ರಹವನ್ನು ಪಡೆಯುವಂತಹ ದಿವಸವಾಗಿದೆ. ಹೀಗಿರುವಾಗ ಗ್ರಹಗಳ ಸ್ಥಿತಿಗತಿಗಳೇನು ನೋಡಿ. ಮೇಷರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ, ನಿಪುಣ ಯೋಗ. ವೃಷಭ ರಾಶಿಯಲ್ಲಿ ಶುಕ್ರನಿದ್ದಾನೆ ಸ್ವಕ್ಷೇತ್ರದಲ್ಲಿ, ಆದರೆ ಮಾಂದ್ಯಯುತನಾದ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ರಾಶಿ ಶೂನ್ಯವಾಗಿದೆ. ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ವೃಶ್ಚಿಕ ರಾಶಿ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯವಾಗಿರತಕ್ಕಂಥದ್ದು. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು. ಮೀನರಾಶಿಯಲ್ಲಿ ಕುಜ ಶನಿಯರ ಯುತಿ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರ ಯುತಿ, ಕಾರ್ಯದಕ್ಷತೆ, ವ್ಯವಹಾರ ಸಿದ್ಧಿ, ನಿಪುಣತನ, ಜೊತೆಯಲ್ಲಿ ಕುಟುಂಬದವರ ಹೆಗ್ಗಳಿಕೆ ಇತ್ಯಾದಿಗಳನ್ನೆಲ್ಲವನ್ನೂ ಸಹಿತವಾಗಿ ತಿಳಿದುಕೊಳ್ಳುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿ, ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಯಶಸ್ಸು, ಅಥವಾ ಹೊಸತಾಗಿ ಕೆಲಸವನ್ನು ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿಯನ್ನು ಕಂಡು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಈಗಾಗಲೇ ನೀವು ಕೆಲಸದಲ್ಲಿದ್ದೀರಿ, ಹೆಚ್ಚಿನ ಕೆಲಸವನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ. ದೋಷ ಇದೆ, 7.5 ನಡೀತಾ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನಿ ಶಾಂತಿ, ಶನಿದೇವರ ಅನುಗ್ರಹ ಅಥವಾ ಆಂಜನೇಯನ ಕೃಪಾಕಟಾಕ್ಷ. ಇವು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. 9 ನಿಮ್ಮ ಸಂಖ್ಯೆ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು, ಬಳಸ್ಕೊಳ್ಳಿ, ಶುಭವಾಗ್ತದೆ. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ, ಮಾಂದ್ಯಯುತನಾಗಿದ್ದಾನೆ. ಶುಕ್ರ ಸಂಪತ್ತಿನ ಒಡೆಯ, ಸಂಪತ್ತನ್ನು ಕೊಡತಕ್ಕಂಥವನು. ಅವನಿಗೆ ಮಾಂದ್ಯಯುತಿಯಾಯಿತು ಅಂದರೆ ಸಂಪತ್ತಿಗೆ ತೊಂದರೆಯಾಗುವಂತಹ ಸಾಧ್ಯತೆಗಳು. ನೀವು ಏನೇನೋ ಯೋಚನೆಗಳನ್ನು ಮಾಡ್ಕೊಂಡಿರ್ತೀರಿ. ಹಣಕಾಸಿಗಾಗಿ ಸಾಕಷ್ಟು ಪರದಾಟ ನಡೀತಾ ಇರ್ತದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲನ್ನು ಏರಬೇಕಾದಂತಹ ಸಂದರ್ಭ ಬಂದಿತ್ತು. ಜಾಗ್ರತೆ ಇರಬೇಕು ವೃಷಭ ರಾಶಿಯವರು. ನೋಡಿ, ವೃಷಭ ರಾಶಿಯವರಿಗೆ ಶನಿಯ ದೃಷ್ಟಿ ಬಿದ್ದಿದೆ ಈಗಾಗಲೇ. ಹೀಗಾಗಿ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಗಳು, ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ. ವ್ಯವಹಾರಗಳು ಸರಿಯಾಗಿ ನಡೆಯದೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಬಿಡಬೇಕಾದಂತಹ ಸಂದರ್ಭ, ಬದಲಾಯಿಸಿಕೊಳ್ಳಬೇಕಾದಂತಹ ಸಂದರ್ಭ. ತೋಟಗಾರಿಕೆ, ಹೈನುಗಾರಿಕೆ
ಇವುಗಳಲ್ಲಿ ನೀವು ಕ್ರಿಯಾಶೀಲರಾಗಿದ್ದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸೌಭಾಗ್ಯ ಇರತಕ್ಕಂತಹದ್ದು. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ನಿಮಗೆ ಯಶಸ್ಸು ಉಂಟಾಗುವಂತಹ ಸಾಧ್ಯತೆ. ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಸಪ್ತಮಾಧಿಪತಿಯಂತಹ ಗುರು ಇದ್ದಾನೆ. ವ್ಯವಹಾರಗಳು ಚೆನ್ನಾಗಿ ಆಗ್ತದೆ. ವಿದೇಶಿ ವ್ಯವಹಾರಗಳನ್ನೇನಾದರೂ ಮಾಡ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನಗಳು. ಟ್ರಾನ್ಸ್ಪೋರ್ಟು, ಅದಕ್ಕಿಂತಲೂ ನೀವು ಪುಸ್ತಕ ವ್ಯಾಪಾರ ಅಥವಾ ನೀವು ವಿಶೇಷವಾಗಿ ದೇವತಾ ಪೂಜಾ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರಗಳು ಅಥವಾ ದೇವಸ್ಥಾನದಲ್ಲಿ ಪುರೋಹಿತರು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವವರು ಅಥವಾ ದೇವರ ಕೆಲಸವನ್ನು ಮಾಡತಕ್ಕಂಥವರು, ಸ್ಥಪತಿಗಳು, ಎಲ್ಲರಿಗೂ ಸಹಿತವಾಗಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನಿ ಶಾಂತಿ. 10ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಜೊತೆಯಲ್ಲಿ ಕುಜ ಇದ್ದದ್ದರಿಂದ ಆ ಕುಜನರನ್ನು ದೂರ ಮಾಡಿಕೊಳ್ಳುವುದಕ್ಕೆ ಸುಬ್ರಹ್ಮಣ್ಯೇಶ್ವರನ ಮೊರೆ ಹೋಗಿದ್ದಲ್ಲಿ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಪರಿಹಾರ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ಆರೋಗ್ಯ ವೃದ್ಧಿ. ಆಗ್ನೇಯ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ಪೂರ್ವ ದಿಕ್ಕಿನ ಪ್ರಯಾಣದಿಂದ ನಿಮಗೆ ಯಶಸ್ಸು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿದ್ದಾನೆ, ಸುಖಸ್ಥಾನದಲ್ಲಿ. ತಾಯಿಯ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ವೈದ್ಯರ ಸಲಹೆಯಂತೆ ಔಷಧೋಪಚಾರಗಳಿಂದ ತಾಯಿಗೆ ಅನಾರೋಗ್ಯ ನಿವೃತ್ತಿಯಾಗುವಂತಹ ಲಕ್ಷಣಗಳು. ಹೆಣ್ಣು ಮಕ್ಕಳಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣಗಳು. ಅಪರೂಪವಾಗಿ ಹೆಣ್ಣು ಮಕ್ಕಳು ಮನೆಗೆ ಬರುವಂತಹ ಸಾಧ್ಯತೆ, ಅವರಿಗೆ ಬೇಕಾದ್ದನ್ನು ಕೊಡಿಸುವಂತಹ ಸಾಧ್ಯತೆಗಳು ಸಾಕಷ್ಟು ಹೆಣ್ಣು ಮಕ್ಕಳಿಗಾಗಿ. ಸ್ತ್ರೀ ಸೌಂದರ್ಯ ಸಾಮಗ್ರಿಗಳನ್ನು ಬಳಸುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ವ್ಯಾಪಾರವನ್ನು ಮಾಡುವಂತಹ ಸಾಧ್ಯತೆಯು ಇವತ್ತಿನ ದಿವಸ. ಸ್ತ್ರೀ ಸೌಂದರ್ಯವರ್ಧಕ ವ್ಯಾಪಾರಗಳನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಪಂಚದುರ್ಗಾ ಜಪ ಅನುಷ್ಠಾನ, ದಕ್ಷಿಣ ದಿಕ್ಕಿನ ವ್ಯವಹಾರಗಳು. ಜೊತೆಯಲ್ಲಿ ದುರಿತಗಳ ನಿವಾರಣೆಗೆ ಚಂಡಿಕಾ ಹೋಮ ಅಥವಾ ಚಂಡಿಕಾ ಪಾರಾಯಣ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತಂದಾವು. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಉಚ್ಚನಾಗಿದ್ದಾನೆ ರವಿ. ಒಳ್ಳೆಯ ಸತ್ಫಲಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾನದ ಮೂಲಕವಾಗಿ ಪ್ರಯಾಣ ಮಾಡತಕ್ಕಂಥವರಿಗೆ ಅನುಕೂಲ. ಅದರಲ್ಲೂ ವಿಮಾನಯಾನವನ್ನು ಮಾಡತಕ್ಕಂಥವರಿಗೆ ಇವತ್ತಿನ ದಿವಸ ಕ್ಷೇಮ ಇದೆ. ವಿಮಾನದಲ್ಲಿ ಪ್ರಯಾಣ ಮಾಡತಕ್ಕಂಥವರಿಗೆ. ಜೊತೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಸೂರ್ಯ ಭಗವಂತನು ಮೇಷರಾಶಿಯಲ್ಲಿದ್ದರಿಂದ ಅವನಿಗೆ ಪಾಪಗ್ರಹಗಳ ದೃಷ್ಟಿ ಇಲ್ಲದ ಕಾರಣ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿರತಕ್ಕಂತಹ ಸೂರ್ಯನು ತಂದೆಗೆ ಆರೋಗ್ಯವನ್ನು ಒದಗಿಸಿಕೊಡ್ತಾನೆ. ಔಷಧದ ಅಂಗಡಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅಥವಾ ಔಷಧ ಅಂಗಡಿ ಇಟ್ಟುಕೊಂಡವರಿಗೆ, ಔಷಧ ವ್ಯಾಪಾರಗಳನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಪ್ರಯೋಜನವಾಗುವಂತಹ ಲಕ್ಷಣ. ಕ್ಲಿನಿಕ್ ಇತ್ಯಾದಿಗಳನ್ನು ನಡೆಸುವವರಿಗೂ ಅಭಿವೃದ್ಧಿ ಇದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸೂರ್ಯೋಪಾಸನೆಯನ್ನು ಮಾಡಿಕೊಳ್ಳಿ. ವರುಣೋಪನಿಷತ್ತನ್ನು ಪಠನ ಮಾಡಿ. ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸೂರ್ಯನಾರಾಯಣ ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ. 1 ನಿಮ್ಮ ಸಂಖ್ಯೆ ಕೆಂಪು ಬಣ್ಣ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿರತಕ್ಕಂತಹ ಪಾಪಗ್ರಹಗಳು ನಿಮಗೆ ಆಗಾಗ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಲೆಯಲ್ಲಿ ಬೇನೆ, ಕಾಲಿನಲ್ಲಿ ನೋವು. ಕುಜ ಶನಿಯರ ರೀತಿ ಸಪ್ತಮದಲ್ಲಿದ್ದು ನೋಡ್ತಾ ಇದ್ದರಿಂದ ಹೆಂಡತಿಗೆ ಅಥವಾ ಗಂಡನಿಗೆ ಈ ರೀತಿಯಾದಂತಹ ಬಾಧೆಗಳು. ಇದರಿಂದ ನಿಮಗೆ ಸಂಚಾರಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಓಡಾಟಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಆರೋಗ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದರಿಂದ ಕರ್ಮ ವೃದ್ಧಿ, ವ್ಯಾಪಾರ ವೃದ್ಧಿ, ಯಶೋವೃದ್ಧಿ ಎಲ್ಲವನ್ನೂ ಕಾಣುವಂಥ ಒಂದು ಸುಯೋಗ ಇರತಕ್ಕಂಥದ್ದು. ಪರಿಹಾರವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ, ವಿಷ್ಣು ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ವಿಷ್ಣು ದೇವರ ಪ್ರೀತಿಗಾಗಿ ನೀವು ಇವತ್ತಿನ ದಿವಸ ಹಯಗ್ರೀವವನ್ನು ಮಾಡಿ ವಿಷ್ಣು ದೇವರಿಗೆ ನೈವೇದ್ಯವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. 5 ನಿಮ್ಮ ಸಂಖ್ಯೆ ಬಳಕೆ ಮಾಡಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿ.
ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ. ಕೆಲವರಿಗೆ ಮನೆ ಅಂದರೆ ತುಂಬ ಪ್ರೀತಿ, ಕೆಲವರಿಗೆ ತೋಟ ಎಂದರೆ ತುಂಬ ಪ್ರೀತಿ, ಕೆಲವರಿಗೆ ಅಲಂಕಾರ ಸಾಮಗ್ರಿಗಳು ಅಂದರೆ ತುಂಬ ಪ್ರೀತಿ, ಕೆಲವರಿಗೆ ನಾಟ್ಯ ಎಂದರೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ಕೆಲವರಂತೂ ಒಳ್ಳೆಯ ವಾಗ್ಮಿತನ ಮಾತುಗಾರಿಕೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು. ಇದನ್ನೆಲ್ಲದರಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ ನೆಮ್ಮದಿಗಳು. ಕೆಲವರು ಯಕ್ಷಗಾನದಲ್ಲಿರ್ತೀರಿ, ಕೆಲವರು ನಾಟಕ ರಂಗದಲ್ಲಿರ್ತೀರಿ, ಕೆಲವರು ನಾಟ್ಯ ಪ್ರವೀಣರಾಗಿರ್ತೀರಿ, ಕೆಲವರು ಸಂಗೀತಗಾರರಾಗಿರ್ತೀರಿ. ಎಲ್ಲರಿಗೂ ಸಹಿತವಾಗಿ ಸುಗಂಧ ದ್ರವ್ಯಗಳು ಅಥವಾ ಅಲಂಕಾರ ವಸ್ತುಗಳು ಬೇಕು. ಅದನ್ನು ಬಳಕೆ ಮಾಡಿಕೊಳ್ಳುವವರಿಗೆ, ಮಾರಾಟಗಾರರಿಗೆ, ತಯಾರಕರಿಗೆ ಎಲ್ಲರಿಗೂ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ವಿಶೇಷವಾಗಿ ಶುಕ್ರನ ಆರಾಧನೆ, ಲಕ್ಷ್ಮೀ ಆರಾಧನೆ. ಅದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ. 6 ನಿಮ್ಮ ಸಂಖ್ಯೆ ಬಳಕೆ ಮಾಡಿಕೊಳ್ಳಿ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ಅನುಗ್ರಹ, ದೇವಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರ ಎತ್ತು ನೋಡ್ತಾ ಇದ್ದಾನೆ. ಯಶಸ್ಸಿದೆ. ಪ್ರಯಾಣವನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಟ್ಯಾಕ್ಸಿ ಇತ್ಯಾದಿಗಳನ್ನಿಟ್ಟುಕೊಂಡು ಅವುಗಳ ಮೂಲಕವಾಗಿ ವ್ಯವಹರಿಸುವವರಿಗೆ ಸಾಕಷ್ಟು ಅಭಿವೃದ್ಧಿ. ಟ್ರಾನ್ಸ್ಪೋರ್ಟ್ ಮಾಡುವವರಿಗೆ ಅನುಕೂಲ. ಆಟೋಮೊಬೈಲ್ಸ್ ಇತ್ಯಾದಿಗಳನ್ನು ಇಟ್ಟುಕೊಂಡವರಿಗೆ ಅನುಕೂಲ. ಅಥವಾ ವಾಹನಕ್ಕೆ ಬೇಕಾಗಿರತಕ್ಕಂತಹ ತೈಲಾದಿಗಳ ವ್ಯಾಪಾರಗಳನ್ನು ಮಾಡತಕ್ಕಂಥವರಿಗೆ, ಅರ್ಥಾತ್ ಡೀಸೆಲು, ಪೆಟ್ರೋಲ್ ಇತ್ಯಾದಿಗಳನ್ನು ಮಾರಾಟ ಮಾಡತಕ್ಕಂಥವರಿಗೆ ಅನುಕೂಲ ಉಂಟಾಗ್ತದೆ. ಪೆಟ್ರೋಲಿಯಂ ಮಾಡತಕ್ಕಂಥವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗಂತೂ ದೋಷ ಇದ್ದೇ ಇರ್ತದೆ. ಪಂಚಮಶನಿ ಪರಿಹಾರಕ್ಕಾಗಿ ಪಂಚಮಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಅದಕ್ಕಿಂತಲೂ ಮುಖ್ಯವಾಗಿ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆದಾಗ ನಿಮ್ಮ ಇಷ್ಟಾರ್ಥ ಸಿದ್ಧಿ, ಸಕಲಾರ್ಥ ಸಿದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳುವುದರಿಂದ ಕ್ಷೇಮ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗುವಂತಹ ಲಕ್ಷಣಗಳು. ಮನೋ ನೆಮ್ಮದಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸುಬ್ರಹ್ಮಣ್ಯನ ಸೇವೆ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಗುರು ಇದ್ದಾನೆ. ಒಳ್ಳೆಯ ಫಲವನ್ನು ಕೊಡ್ತಾನೆ. ಲಾಭದಲ್ಲಿ ಚಂದ್ರ ಇದ್ದದರಿಂದ ಹೆಣ್ಣು ಮಕ್ಕಳಿಗೆ, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೆಣ್ಣು ಮಕ್ಕಳು ವಾಹನವನ್ನು ಓಡಿಸ್ತೀರಿ, ನಿಮಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. 4ನೇ ಮನೆಯಲ್ಲಿ ಕುಜಶನಿಯರ ಯುತಿ. ವಾಹನದಲ್ಲಿ ಗಲಾಟೆ, ಅಥವಾ ವಾಹನಕ್ಕೆ ವಾಹನ ತಾಗಿ ಗಲಾಟೆ, ಅಥವಾ ವಾಹನದಿಂದ ಬಿದ್ದು ಗಲಾಟೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನುರಾಶಿಯ ಹೆಣ್ಣು ಮಕ್ಕಳಿಗೆ ಕೈಕಾಲುಗಳಿಗೆ ಪೆಟ್ಟು, ಕಾಲಿಗೆ, ಮಂಡಿಗೆ, ತಲೆಗೆ ಪೆಟ್ಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಜಾಗ್ರತೆ ವಹಿಸಬೇಕು ಧನುರಾಶಿಯವರು. ಸಾಧಾರಣವಾಗಿ ಧನುರಾಶಿಯವರು ದ್ವಂದ್ವದಲ್ಲಿ ಸಿಲುಕಿಕೊಳ್ತೀರಿ. ಉದ್ಯೋಗ ಮಾಡಲು ಅಥವಾ ಬಿಸ್ನೆಸ್ ಮಾಡಲು ಹೇಳುವಂತಹ ದ್ವಂದ್ವ. ಯಾವುದೇ ಒಂದು ನಿರ್ಧಾರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಧನುರಾಶಿಯವರಿಗೆ ಯಶಸ್ಸು ಖಂಡಿತವಾಗಿ. ಗುರುವಿನ ದೃಷ್ಟಿ ಇದೆ, ಮಾಡಿಕೊಳ್ಳಿ. 3ರ ಸಂಖ್ಯೆ ಬಳಕೆ, ಹಳದಿ ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕುಗಳು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಬಾಧಾಧಿಪತಿಯಂತಹ ಕುಜನ ಒಟ್ಟಿಗೆ ನಿಮ್ಮ ರಾಶಿಯಾಧಿಪತಿ. ಕಾಲಿಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗೆ ಕಾಲಿನ ಪಾದ ಭಾಗದಲ್ಲಿ ಗಾಯ, ಅಥವಾ ಕಲ್ಲೊತ್ತು, ಅಥವಾ ಯಾವುದಾದ್ರೂ ತುಕ್ಕು ಹಿಡಿದ ಮಳೆ, ಅಥವಾ ಗಾಜಿನ ಚೂರು ಇತ್ಯಾದಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಅಥವಾ ಹೊಸ ಪಾದರಕ್ಷೆಯನ್ನು ತಗೊಂಡಿದ್ದೀರಿ, ಅದರಿಂದಲೇ ನಿಮಗೆ ಚರ್ಮಕ್ಕೆ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ದಿವಸ ಏನೋ ಒಂದು ಗಾಯ ಮಾಡ್ಕೊಳ್ತೀರಿ, ಮನಸ್ಸಿಗೆ ಅಶಾಂತಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗುರುವಿನ ಬಲ ಇಲ್ಲ, ಗುರು 6ನೇ ಮನೆಯಲ್ಲಿದ್ದಾನೆ. ಹೀಗಾಗಿ ತೊಡೆಯ ಭಾಗದಲ್ಲಿ ರೋಗಗಳು ಕಾಣಿಸುವಂತಹ ಸಾಧ್ಯತೆಗಳು ನೋಡಿ. ಆರೋಗ್ಯ ಸ್ಥಾನಾಧಿಪತಿಯಂತಹ ಕುಜನು ಶನಿಯ ಒಟ್ಟಿಗಿದ್ದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ. ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಅಯ್ಯಪ್ಪ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ, ಅಥವಾ ಇಷ್ಟದೇವತಾ ಅನುಗ್ರಹವನ್ನು ಪಡೆಯುವುದರಿಂದ, ಕುಲದೇವರ ಅನುಗ್ರಹವನ್ನು ಪಡೆಯುವುದರಿಂದ ಮಕರ ರಾಶಿಯವರಿಗೆ ಶುಭ ಉಂಟಾಗ್ತದೆ. ಶತ್ರುತ್ವ ನಿವಾರಣೆಗಾಗಿ ಸುದರ್ಶನ ಜಪವನ್ನು ಮಾಡಿಕೊಳ್ಳಿ. 8 ನಿಮ್ಮ ಸಂಖ್ಯೆ, ಕಪ್ಪು ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು. ಬಳಸಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಂತಹ ಶನಿ ಮಹಾತ್ಮನು ದ್ವಿತೀಯದಲ್ಲಿ ಕುಜನ ಒಟ್ಟಿಗಿದ್ದಾನೆ. ಕುಬುದ್ಧಿಯವರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು.
ಕುತ್ಸಿತ ಮನೋಭಾವದವರು ನಿಮಗೆ ತೊಂದರೆಯನ್ನು ಕೊಡ್ತಾರೆ. ಆಗಾಗ ವ್ಯಾಪಾರದಲ್ಲಿ ನಷ್ಟ, ವ್ಯವಹಾರದಿಂದ ಸಾಕಷ್ಟು ತೊಂದರೆಗಳು, ಮನಸ್ಸು ದುರ್ಬಲವಾಗ್ತದೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಹಿಂಜರಿಕೆ ಉಂಟಾಗ್ತದೆ, ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಉಂಟಾಗ್ತದೆ. ಸಾಧಾರಣವಾಗಿ ಔದ್ಯೋಗಿಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆಲ್ಲರಿಗೂ ತೊಂದರೆ ಇರತಕ್ಕಂಥದ್ದು. ಇದೆಲ್ಲದರ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ವಿಶೇಷವಾಗಿ ನವಗ್ರಹ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ, ನವಧಾನ್ಯಗಳನ್ನು ದಾನ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. 8ರ ಸಂಖ್ಯೆ ನಿಮಗೆ ಬಳಕೆಗೆ ಯೋಗ್ಯವಾಗಿರತಕ್ಕಂಥದ್ದು. ಕಪ್ಪು ಬಿಳಿ ಬಣ್ಣ ನಿಮಗೆ ಯಥಾಯೋಗ್ಯ. ಉತ್ತರ ದಿಕ್ಕಿನ ವ್ಯವಹಾರ, ಪಶ್ಚಿಮ ದಿಕ್ಕಿನ ವ್ಯವಹಾರ ನಿಮಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡ್ತದೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕುಜ ಮತ್ತು ಶನಿಯರ ಯುತಿ. ತಲೆಯಿಂದ ಕಾಲಿನವರೆಗೆ, ಕಾಲಿನಿಂದ ತಲೆಯವರೆಗೂ ಸಹಿತವಾಗಿ ಗಾಯಗಳು ಅಥವಾ ಅಲರ್ಜಿ, ವೇದನೆ, ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕ ಪೀಡೆ ಉಂಟಾಗುವಂತಹ ಲಕ್ಷಣಗಳು. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೆಯದೆ ಅಂಗಡಿಯನ್ನು ಮುಚ್ಚುವಂತಹ ಸಂದರ್ಭವೂ ಬರ್ತದೆ. ಸಾಧಾರಣವಾಗಿ ಹೋಟೆಲ್ ಉದ್ಯಮಿಗಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಕೆಲಸಗಾರರೇ ಬರದೇ ಇರುವಂತಹ ಸಾಧ್ಯತೆ ಅಥವಾ ಮಧ್ಯದಲ್ಲೇ ಕೆಲಸಗಾರರು ಕೈಕೊಟ್ಟು ಹೋಗುವಂತಹ ಸಾಧ್ಯತೆ, ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ಇವೆಲ್ಲವೂ ಮೀನರಾಶಿಯವರಿಗೆ. ಮೀನರಾಶಿಯವರು ದೋಷ ನಿವಾರಣೆಗಾಗಿ ಮೂರನ್ನು ಬಳಸ್ಕೊಳ್ಳಿ. ಹಳದಿ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಜೊತೆಯಲ್ಲಿ ಈಶಾನ್ಯದ ಭಾಗ, ಉತ್ತರ ದಿಕ್ಕು ಇವೆಲ್ಲವೂ ನಿಮಗೆ ಯಶಸ್ಸನ್ನು ಕೊಡ್ತದೆ. 12 ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಯಂಕಾಲದ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳುವುದರಿಂದ, ಇಂದೂ ಸಹ ನರಸಿಂಹನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ 12 ರಾಶಿಯವರಿಗೆ ಶುಭವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ಮಿತ್ರರೇ, ಈಗಾಗಲೇ ನಾನು ತಿಳಿಸಿದ ಹಾಗೆ ಷಷ್ಠಿ ಪೂರ್ತಿ ಶಾಂತಿ ಜೂನ್ 21ಕ್ಕೆ ಅಂತ ಹೇಳಿದ್ದೆ. ಅನಿವಾರ್ಯ ಕಾರಣದಿಂದ ಜುಲೈ 5ನೇ ತಾರೀಕಿಗೆ ಮಾಡ್ತಾ ಇದ್ದೇವೆ. ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳುವವರು ಅಥವಾ ಭೀಮರಥ ಶಾಂತಿ 70 ವರ್ಷ, 80 ವರ್ಷ, 82 ವರ್ಷದವರು ಶಾಂತಿಯನ್ನು ಮಾಡಿಸಿಕೊಳ್ಳುವಂತಹ ಒಂದು ಸಂದರ್ಭ ಇದ್ದಲ್ಲಿ, ಮನೆಯಲ್ಲಿ ಮಾಡೋದಕ್ಕೆ ಆಗದೆ ಹೋದರೆ ಮೃತ್ಯುಂಜಯ ದೇವಸ್ಥಾನದಲ್ಲಿ ಇದನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ದಾಬಸ್ಪೇಟೆ ಸಮೀಪದಲ್ಲಿರ್ತಕ್ಕಂತಹ ಕಾಡುಗೆರೆಯಲ್ಲಿ ಮೃತ್ಯುಂಜಯ ದೇವಸ್ಥಾನ ಇದೆ. ಆ ಮಹಾಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಂಡಾಗ ಮುಂಬರುವಂತಹ ದಿನದಲ್ಲಿ ಮೃತ್ಯುವಿನಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಷಷ್ಠಿಪೂರ್ತಿ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತದೆ, ಬೇಕಾದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಮ್ಮನ್ನು ಭೇಟಿ ಮಾಡಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.